ಆತ್ಮೀಯ SLC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ವಿಡಿಯೋ ಪಾಠಕ್ಕೆ ಸ್ವಾಗತ. ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಬೆಂಗಳೂರು ಇವರು ನಡೆಸಿರ್ತಕ್ಕಂಥ ರಾಜ್ಯ ಮಟ್ಟದ SLC ಪೂರ್ವ ಸಿದ್ಧತಾ ಪರೀಕ್ಷೆ ಫೆಬ್ರವರಿ 2022 ಇಂದು ನಡೆದಿರ್ತಕ್ಕಂಥ ಗಣಿತ ವಿಷಯದ ಬಗ್ಗೆ ಈ ಗಣಿತ ಪ್ರಶ್ನೆ ಪತ್ರಿಕೆಯನ್ನು ನಾವು ತಿಳಿದುಕೊಳ್ಳೋಣ. ಪ್ರಶ್ನೆ ಪತ್ರಿಕೆಯನ್ನು ನೋಡಿದ ನಂತರ ಮುಂದಿನ ಸರಣಿ ವಿಡಿಯೋಗಳಲ್ಲಿ ಇವುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಉತ್ತರಗಳನ್ನು ನಾನು ನೀಡುತ್ತೇನೆ. ಸೊ ಮೊದಲಿಗೆ ಆ ಪ್ರಶ್ನೆ ಪತ್ರಿಕೆ ನೋಡಿದಾಗ ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಸೂಚನೆಗಳಿರ್ತವೆ. ಆ ಸಾಮಾನ್ಯ ಸೂಚನೆಯನ್ನು ಓದಿಕೊಂಡ ನಂತರ ಇಲ್ಲಿ ನಿಮ್ಗೆ ಈಗಾಗಲೇ ತಿಳಿದುಕೊಂಡಿರುವಂತೆ 1 ಅಂಕದ 8 ಬಹು ಆಯ್ಕೆಯ ಪ್ರಶ್ನೆಗಳು ಇರ್ತವೆ. ನೋಡ್ತಾ ಇರ್ಬೋದು, 1 ಅಂಕದ 8 ಬಹು ಆಯ್ಕೆಯ ಪ್ರಶ್ನೆಗಳಿದ್ದು ಅಲ್ಲಿ 4 ಉತ್ತರಗಳನ್ನು ಕೊಟ್ಟು ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಉತ್ತರವನ್ನು ಆರಿಸಿ ತಾವು ಬರೆಯಬೇಕಾಗುತ್ತೆ. ಹೀಗೆ ಒಟ್ಟು 8 ಬಹು ಆಯ್ಕೆಯ ಪ್ರಶ್ನೆಗಳಾಗಿದ್ದು ಅವುಗಳ ನಂತರ ಮತ್ತೆ ಎರಡನೇ ಪ್ರಶ್ನೆ, ಮೇನ್ ಪ್ರಶ್ನೆ ಎರಡು ಏನಾಗಿದೆ ಅಂದರೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಬೇಕಂದ್ರೆ ಕಿರು ಉತ್ತರಗಳು 1 ಅಂಕದ 8 ಆ ಕಿರು ಉತ್ತರಗಳು ಕೂಡ ಇಲ್ಲಿದ್ದಾವೆ. ನೋಡ್ತಾ ಹೋಗ್ಬೋದು ತಾವು. ಅಂದರೆ 1 ಅಂಕದ ಒಟ್ಟು 16 ಪ್ರಶ್ನೆಗಳು ಇದ್ದಾವೆ ಅಂತ ಅರ್ಥ. ನಂತರದಲ್ಲಿ ಮೂರನೇ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂದರೆ 2 ಅಂಕದ 8 ಪ್ರಶ್ನೆಗಳು. ಇಲ್ಲಿ ಆಂತರಿಕ ಆಯ್ಕೆ ಕೂಡ ಇರುತ್ತದೆ. 17ನೇ ಪ್ರಶ್ನೆ ನೋಡಿದಾಗ ಇಲ್ಲಿ ಆಂತರಿಕ ಆಯ್ಕೆಯಾಗಿದೆ. 18, 19, 20ರಲ್ಲಿ ಮತ್ತೆ ಆಂತರಿಕ ಆಯ್ಕೆ ಇರುವ ಪ್ರಶ್ನೆ ಬಂದಿದೆ. ಹೀಗೆ 2 ಅಂಕದ 8 ಪ್ರಶ್ನೆಗಳು ಇದ್ದಾವೆ. 2 ಅಂಕದ 8 ಪ್ರಶ್ನೆಗಳು ಆದ ನಂತರ 4ನೇ ಪ್ರಶ್ನೆ, ಮುಖ್ಯವಾಗಿರ್ತಕ್ಕಂಥ 4ನೇ ಪ್ರಶ್ನೆ, ಇದು 3 ಅಂಕದ 9 ಪ್ರಶ್ನೆಗಳು ಒಳಗೊಂಡಿದ್ದು ಇಲ್ಲೂ ಕೂಡ ಆಂತರಿಕವಾಗಿರುವ ಆಯ್ಕೆಗಳು ಇರುತ್ತವೆ. 26ನೇ ಪ್ರಶ್ನೆಗೆ ಆಂತರಿಕ ಆಯ್ಕೆ ಟ್ರಿಗ್ನೋಮೆಟ್ರಿ ಮೇಲಿದೆ. ಹೀಗೆ ನೋಡಿದಾಗ ಮತ್ತೆ ಮುಂದೆ 27ನೇ ಆ ಪ್ರಶ್ನೆಗೂ ಕೂಡ ಆಂತರಿಕ ಆಯ್ಕೆ ಪ್ರಶ್ನೆ ಇದೆ. 28ನೇ ಪ್ರಶ್ನೆ ಇದೆ, ಇದು ಸರಾಸರಿಯನ್ನು ಕಂಡುಹಿಡಿತಕ್ಕಂಥದ್ದು. ಅಥವಾ ಬಹುಲಕವನ್ನು ಕಂಡುಹಿಡಬಹುದು. ಮುಂದೆ 29ನೇ ಪ್ರಶ್ನೆ ಸಹೋಜು ನಕ್ಷೆಯನ್ನು ರಚಿಸ್ತಕ್ಕಂಥದ್ದು. 30ನೇದು ಪ್ರಮೇಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. 31 ರಚನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಹೀಗೆ 3 ಅಂಕದ 9 ಪ್ರಶ್ನೆಗಳಿರ್ತವೆ. ಇದರಲ್ಲೂ ಕೂಡ ಆಂತರಿಕ ಆಯ್ಕೆ ಇರ್ತಕ್ಕಂಥ ಲೆಕ್ಕಗಳು ಇದ್ದಾವೆ. ನಂತರದಲ್ಲಿ ಪ್ರಮುಖವಾಗಿ 4 ಅಂಕದ 4 ಪ್ರಶ್ನೆಗಳು. ಪ್ರಶ್ನೆ 5 ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂದರೆ 4 ಅಂಕದ 4 ಪ್ರಶ್ನೆ. ಇದರಲ್ಲಿ 35ಕ್ಕೆ ಆಂತರಿಕ ಆಯ್ಕೆ ಇರುವ ಪ್ರಶ್ನೆ ಆಗಿದೆ. ಹೀಗೆ 4 ಅಂಕದ ಆದ ನಂತರ ಕೊನೆಗೆ 5 ಅಂಕದ 1 ಪ್ರಶ್ನೆ. 6ನೇ ಪ್ರಶ್ನೆ ಏನಾಗಿದೆ, ಇದು 5 ಅಂಕದ ಪ್ರಶ್ನೆ ಆಗಿದ್ದು ಇಲ್ಲಿ ಪೈಥಾಗೋರಸ್ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿರಿ. ನಿರೂಪಣೆಗೆ 1 ಅಂಕ, ಸಾಧನೆಗೆ 4 ಅಂಕ. ಹೀಗೆ ಒಟ್ಟು 38 ಪ್ರಶ್ನೆಗಳಿದ್ದು 38 ಅಂದರೆ 80 ಅಂಕದ ಪ್ರಶ್ನೆ ಪತ್ರಿಕೆ ಇದ್ದು ಇದು ತಾವು 3 ಗಂಟೆಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಬೇಕು. ಮತ್ತು ಈ ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳಲು 15 ನಿಮಿಷ ಸಮಯಾವಕಾಶವನ್ನು ನೀಡಲಾಗುತ್ತದೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ.